ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಶೇರ್ ಮಾಡೋದು ಮೈ ರಿಯಲ್ ಎಕ್ಸ್ಪೀರಿಯನ್ಸ್ ಆಫ್ ಕೃಷಿ ಮೇಳ ವಿಚ್ ಹ್ಯಾಪನ್ಡ್ ಅಟ್ JKVK ಕಾಲೇಜ್ ಇನ್ ಬ್ಯಾಂಗ್ಳೂರ್. ನಾವಲ್ಲಿ ಹೋಗಿದ್ದು ಸ್ವಲ್ಪ ಲೇಟ್ ಆಗಿತ್ತು, ಟ್ರಾಫಿಕ್ ಕೂಡ ತುಂಬಾ ಹೆವಿ ಇತ್ತು. But before going ahead, one important thing, I am also a farmer's daughter. So agriculture is not just a topic for me, it's very close to my heart. Journey part andre traffic tumba idrinda tired feel ಆಯ್ತು, ಬಟ್ ಕೃಷಿ ಮೇಳ ರೀಚ್ ಆದ್ಮೇಲೆ ದಟ್ ಫೀಲಿಂಗ್ ಕಂಪ್ಲೀಟ್ಲಿ ಚೇಂಜ್. ಹೀಗೆ ಹೋಗ್ಬೇಕಾದ್ರೆ ಶಿವಮೊಗ್ಗದಿಂದ ಬಂದಂತ BSc ವಿದ್ಯಾರ್ಥಿಗಳನ್ನ ನೋಡಿದೆ. ಸೊ ಅವ್ರು ತಯಾರಿಸಿದ್ದ ಆರ್ಗಾನಿಕ್ ಪಾರ್ಟ್ಸ್ ಮತ್ತೆ ಕೃಷಿ ಮಾದರಿಗಳು ನನಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ವಾಯ್ಸ್ ರೆಕಗ್ನೈಸ್ ಆಗುತ್ತೆ ಅಂತ ಬೇಗ ಯಾವ್ದ್ರ ಬಗ್ಗೆ ಎಲ್ಲ ಸರ್ ಇದ್ರ ಬಗ್ಗೆ ಪಾರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಇವಾಗ BSc ಆಗಲಿ ಸೆಕೆಂಡ್ ಇಯರ್ ಇದು ಏನು ಗೊತ್ತಾ ಮ್ಯಾಮ್, ಇದು ನಾವು ಆರ್ಗ್ಯಾನಿಕ್ ಪಾಟ್ಸ್ ಅಂತಾರೆ. ಇದನ್ನು ನಾವು 8% ಲೈನ್ ಯೂಸ್ ಮಾಡಿ ಮಾಡುವಂಥ ಪಾಟ್ಸ್. ಯಾಕೆ ಗೊತ್ತಾ, ಇವಾಗ ಸಿಟಿ ಜನ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ನಾವು ಈ ಆರ್ಗ್ಯಾನಿಕ್ ಪಾಟ್ಸ್ನ ಪ್ರಿಪೇರ್ ಮಾಡಿದ್ದೀವಿ. ಇದು ಏನು ಮಾಡಬೇಕು ಗೊತ್ತಾ, ಪ್ಲ್ಯಾಂಟ್ ಇವಾಗ ಚಿಕ್ಕದಿದೆ, ಪ್ಲ್ಯಾಂಟ್ ದೊಡ್ಡದಾದ್ಮೇಲೆ ಮಣ್ಣಲ್ಲಿ ಇನ್ಕಾರ್ಪೊರೇಟ್ ಮಾಡಿದಾಗ ಎಕ್ಸ್ಟ್ರಾ ಫರ್ಟಿಲೈಸರ್ ಅಥವಾ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ. ಅವಾಗ ಏನು ಅಂದರೆ ಇದನ್ನ ಡೈರೆಕ್ಟ್ ಮಣ್ಣಲ್ಲಿ ಇನ್ಕಾರ್ಪೊರೇಟ್ ಮಾಡಿದಾಗ ಎಕ್ಸ್ಟ್ರಾ ಗೊಬ್ಬರ ಹಾಕೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಈ ಸಗಣಿ ಮುಖಾಂತರ ಏನು ಫರ್ಟಿಲೈಸರ್ ಇರುತ್ತೆ ಅದೇ ಫರ್ಟಿಲೈಸರ್ ಇಡೀ ಪ್ಲ್ಯಾಂಟ್ಗೆ ಫರ್ಟಿಲೈಸರ್. ಇದು ಒಂದಕ್ಕೆ 30 ಮ್ಯಾಮ್, 2 ತೋಡ್ರೆ 50 ಮಾಡ್ತಿದ್ದೆ. ಅದು ಕೋಕೋನಟ್ ವಾಟರ್, ಇದು ಆರ್ಗ್ಯಾನಿಕ್. ಆ್ಯಸ್ ಎ ಫಾರ್ಮರ್ ಡಾಟರ್ ಅಲ್ಲಿದ್ದ ಪ್ರತಿಯೊಂದು ಸ್ಟಾಲು, ಪ್ರಾಡಕ್ಟ್ಸು, ಐಡಿಯಾ ಆಲ್ ಫೆಲ್ಟ್ ವೆರಿ ಪರ್ಸ್ನಲ್ ಟು ಮೀ. ಫಾರ್ಮರ್ಸ್ಗೆ ಯೂಸ್ಫುಲ್ ಆಗೋ ಟೂಲ್ಸು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ಮಾರ್ಕೆಟಿಂಗ್ ಐಡಿಯಾಸು ಆಲ್ ವರ್ ಡಿಸ್ಪ್ಲೇಡ್ ಬ್ಯೂಟಿಫುಲಿ. ಈ ಮೇಳ ಸೆಲ್ಲಿಂಗ್ ಮಾತ್ರ ಅಲ್ಲ, ಫಾರ್ಮರ್ಸ್ಗೆ ಎಜುಕೇಟ್ ಮಾಡುತ್ತೆ. ಕೆಮಿಕಲ್ ಫ್ರೀ ಫಾರ್ಮಿಂಗ್ ಹೆಂಗ್ ಮಾಡೋದು ಅಂಡ್ ಕಾಸ್ಟ್ ಎಫೆಕ್ಟಿವ್ ಮೆಥಡ್ಸ್ ಕೂಡ ಇದೆ. ಅಂಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡೋದು ಹೇಗೆ, ದಿಸ್ ವಾಸ್ ದ ಮೇನ್ ಮೆಸೇಜ್. ಇಲ್ಲಿ ಎಲ್ಲಾ ತರದ್ದು ಗಿಡಗಳನ್ನ ಕೂಡ ಬೆಳೆಸಿದ್ರು. ಪ್ರತಿ ಗಿಡನೂ ಕೂಡ ಹೊಸದಾಗಿತ್ತು ಅಂಡ್ ವಿಭಿನ್ನವಾಗಿತ್ತು. ಕೆಲವು ಗಿಡಗಳು ನಾನು ಮೊದಲನೇ ಬಾರಿಗೆ ನೋಡಿದ್ದು, ಹೆಸರು ಗೊತ್ತಿಲ್ದಿದ್ರು ಅವುಗಳ ಬೆಳವಣಿಗೆನ ಒಂದು ಕತೆ ಹೇಳ್ತಿತ್ತು. ಸೊ ಹೊಸ ಹೊಸ ಸಸ್ಯಗಳು, ಹೊಸ ಆಲೋಚನೆಗಳು, ಕೃಷಿಯ ಹೊಸ ಮುಖ. ನೋಡ್ತಾ ನೋಡ್ತಾ ನಾನು ಹೊಸ ಹೊಸ ವಿಡಿಯೋಗಳನ್ನ ಕೂಡ ಶೂಟ್ ಮಾಡ್ಕೊಂಡೆ. ಒಂದಿಂದಲಿ ನಾವು ಎಲ್ಲ ನೋಡ್ತೀವಿ ಅಂತ ಅನ್ಕೊಳಕ್ಕಂತೂ ಚಾನ್ಸೇ ಇಲ್ಲ, ಯಾಕಂದ್ರೆ ತುಂಬಾ ಪ್ರದರ್ಶನಗಳನ್ನಿಟ್ಟಿದ್ರು. ಸೊ ಹಣ್ಣಿಂದಾಗಿರ್ಬಹುದು, ಗಿಡಗಳದಾಗಿರ್ಬಹುದು. ನಾನು ಎಷ್ಟೆಲ್ಲ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ನನ್ ಕೈಲಂತೂ ಆಗ್ಲಿಲ್ಲ. ಇದು ನನ್ನ ತುಂಬಾ ಹಳೆ ವಿಡಿಯೋ, ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಅನ್ಕೋಬಹುದು ಏನ್ ಇಷ್ಟು ಲೇಟ್ ಆಗಿಲ್ಲ ಅಪ್ಲೋಡ್ ಮಾಡ್ತಾಳೆ ಅಂತ. ನಾನು ಸ್ವಲ್ಪ ಸೋಂಬೇರಿ. ನಾನು ನೆಕ್ಸ್ಟ್ ಹೋಗಿದ್ದು ಕೀಟಗಳ ಪ್ರದರ್ಶನಾಲಯಕ್ಕೆ. ಅಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಥಳಗಳಿಂದ ವಿವಿಧ ರೀತಿಯ ಕೀಟಗಳನ್ನ ಸಂಗ್ರಹ ಮಾಡಿ ಚೆನ್ನಾಗಿ ಡಿಸ್ಪ್ಲೇ ಮಾಡಿಟ್ಟಿದ್ರು. ಪ್ರತಿ ಕೀಟಕ್ಕೂ ಅದರ ಹೆಸರು, ಉಪಯೋಗ ಮತ್ತು ಕೃಷಿಯಲ್ಲಿ ಅದರ ಪಾತ್ರ ಏನು ಅನ್ನೋದನ್ನ ತುಂಬಾ ಇನ್ಫಾರ್ಮೇಟಿವ್ ಆಗಿ ವಿವರಿಸಿದ್ರು. ಇದು ಕೇವಲ ರೈತರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ತುಂಬಾ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬಹುದು. ನಾವ್ ಇದನ್ನ ಚಿಕ್ಕ ಹುಡುಗರಲ್ಲಿ ಜೀರುಂಡೆ ಅಂತ ಇಟ್ಕೊಂಡು ಆಟ ಆಡ್ತಾ ಇದ್ವಿ. ಅಂಡ್ ಇದ್ರಲ್ಲೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಜೀರುಂಡೆಗಳನ್ನ ನೋಡಬಹುದು. ಇಲ್ಲಿ ಕೀಟಗಳನ್ನ ಡಿಸ್ಪ್ಲೇ ಮಾಡೋದ್ರ ಮಧ್ಯೆ ನನಗೆ ಗಮನ ಸೆಳೆದಿದ್ದು ತುಂಬಾ ವೆರೈಟಿ ಆಫ್ ಬಟರ್ಫ್ಲೈಸ್. ಒಂದೊಂದು ಬೇರೆ ಬಣ್ಣ, ಬೇರೆ ವಿನ್ಯಾಸ, ಬೇರೆ ಗುರುತು ಇತ್ತು. ಕೆಲವು ಬಟರ್ಫ್ಲೈಗಳು ನಾನು ಮೊದಲ ಬಾರಿಗೆ ನೋಡಿದ್ದು. ಅವು ಕೇವಲ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರಲಿಲ್ಲ ಅಂಡ್ ಪ್ರಕೃತಿಯ ಬ್ಯಾಲೆನ್ಸ್ಗೂ ತುಂಬಾ ಮುಖ್ಯ ಆಗಿತ್ತು. ವಿದ್ಯಾರ್ಥಿಗಳು ಪ್ರತಿಯೊಂದು ಬಟರ್ಫ್ಲೈ ಬಗ್ಗೆ, ಅದರ ಹೆಸರು, ಜೀವನ ಚಕ್ರ ಮತ್ತೆ ಕೃಷಿಗೆ ಅದರ ಪಾತ್ರ ಏನು ಅನ್ನೋದನ್ನ ವಿವರಿಸಿದ್ರು. ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್. ನಾನು ಇದೇ ಫಸ್ಟ್ ಟೈಮು ಈ ತರ ಕೃಷಿ ಮೇಳಕ್ಕೆಲ್ಲ ಹೋಗಿದ್ದು. ನೀವು ಕೂಡ ಚಿಟ್ಟೆ ನೋಡಿರ್ತೀರಾ. ಸೊ ನಾವ್ ಇದನ್ನೆಲ್ಲ ಏರೋಪ್ಲೇನ್ ಚಿಟ್ಟೆಗಳು, ಈ ತರ ಚಿಟ್ಟೆನೆಲ್ಲ ಇಟ್ಕೊಂಡು ನಾವು ಸಾಂಬಾರ್ ಮಾಡ್ತೀವಿ ಅಂಡ್ ಅದಕ್ಕೆ ದಾರ ಎಲ್ಲ ಕಟ್ಕೊಂಡು ಆಟ ಆಡ್ತಾ ಇದ್ವಿ. ಸೊ ಆ ದಿನಗಳಲ್ಲಿ ಇದು ಆಟ ಅಂತಾನೆ ಅನ್ನಿಸ್ತಿರ್ಲಿಲ್ಲ. ಆದ್ರೆ ಇವತ್ತು ಯೋಚಿಸಿದ್ರೆ ಒಂದು ನಮ್ಮ ಮೊದಲ ನ್ಯಾಚುರಲ್ ಲರ್ನಿಂಗ್ ಅಂತಾನೆ ಹೇಳ್ಬೋದು. ಅಂಡ್ ಅವಾಗ ನಾವು ಚಿಕ್ಕವರಾಗಿದ್ವಿ, ಆದ್ರೆ ಅನುಭವಗಳು ತುಂಬಾ ದೊಡ್ಡದಾಗಿದ್ವಿ ಈ ಟೈಮಲ್ಲಿ. ಅಂಡ್ ಇವತ್ತಿನ ಜನರೇಷನ್ ಮಕ್ಕಳಿಗೆ ಇಂತಹ ಅನುಭವಗಳು ಸಿಗತ್ ಸಖತ್ ಕಡಿಮೆ. ಅಂಡ್ ಪ್ರಕೃತಿ ಹತ್ರ ಬೆಳೆಯೋ ಅವಕಾಶವೂ ಕೂಡ ಕಡಿಮೆ ಇರುತ್ತೆ. ಸೊ ಅದ್ರಿಂದ ಇವ್ ನೋಡೋದು ಇದೆ, ಆದ್ರೆ ಅನುಭವ ಮಾಡೋದು ಕಡಿಮೆ ಅಂತ. ಆದ್ರೆ ಯಾರೆಲ್ಲ ಆ ದಿನಗಳಲ್ಲಿ ಹಳ್ಳಿಯಲ್ಲಿ ಬೆಳೆದ್ರು ಅವ್ರಿಗೆಲ್ಲ ಈ ಒಂದು ಅನುಭವ ನೆನಪಾಗಿರುತ್ತೆ. ಬೇಗ
ಸ್ವಲ್ಪ ಇದು ನೋಡು ಪಿಜ್ಜಾ ಅಲ್ಲ ಮಕ್ಕಳು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾರೆ. ಇಲ್ಲ ಎಲ್ಲ ತಿನ್ನೋ ಅಂತದ್ದು ಹೈ ಪ್ರೋಟೀನ್ ನೋಡಿ ಎಲ್ಲ ತಿನ್ಬಹುದು, ಅದು ತಿನ್ನೋ ಅಂತ ಹೆಸರು. ಇದೆಲ್ಲ ಪಿಜ್ಜಾ ನೋಡು ತಿನ್ನೋ ಅಂತದ್ದು ತಿಂದ್ಯಾ ಹೈ ಪ್ರೋಟೀನ್ ರಿಚ್ ಹುಳಗಳು ಹಾಗೆ ಕೀಟಗಳನ್ನ ಬಳಸ್ಕೊಂಡು ಬರ್ಗರು, ಪಿಜ್ಜಾ ಹೀಗೆ ಹೊಸ ಹೊಸ ರೀತಿಯ ಆಹಾರಗಳನ್ನ ತಯಾರಿಸುವ ಪ್ರಯೋಗ ಕೂಡ ಮಾಡಲಾಗಿತ್ತು. ಇದನ್ನ ತಿಂದ್ರೆ ಐ ಪ್ರೋಟೀನ್ ಸಿಗುತ್ತಂತೆ. ಬಟ್ ಇದೇ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಬಟ್ ನಾನು ತಿಂದಿಲ್ಲ ಹಂಗಂತ, ಬಟ್ ನೋಡಿದ್ದಷ್ಟೇನೆ. ಎಲ್ಲೂ ಕೇಳಿದ ನೆನಪು ಪ್ರೋಟೀನ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಅಂತ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಕೃಷಿ ಮೇಳ ನನಗೆ ಕೇವಲ ಒಂದು ಪ್ರದರ್ಶನವಾಗಿರಲಿಲ್ಲ, ಅದು ಒಂದು ಕಲಿಕೆ ರೀತಿ ಇತ್ತು ಅಂಡ್ ಅನುಭವ ಮತ್ತು ಹೆಮ್ಮೆಯ ದಿನ ಆಗಿತ್ತು. ಪಾರಂಪರಿಕ ಕೃಷಿ ಮತ್ತು ಆಧುನಿಕ ತಂತ್ರಜ್ಞಾನ ಒಂದೇ ವೇದಿಕೆಯಲ್ಲಿ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇದು ನನ್ನ ಕೃಷಿ ಮೇಳದ ಒಂದು ದಿನದ ಕತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.